ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಈ ಒಂದು ದೊಡ್ಡಬಳ್ಳಾಪುರ ಭಾಗದಲ್ಲಿ ದರ್ಗಾ ಜೋಗ್ಲಿ ಈ ಒಂದು ಪ್ರದೇಶದಲ್ಲಿ 1930ನೇ ದಿನ ಅಂದರೆ 1930ನೇ ದಿವಸ ಅಂದರೆ ಹತ್ತತ್ರ 4 ವರ್ಷ ಆಗಿ 4 ವರ್ಷ ನಡೀತಾ ಇದೆ. ಈ ಒಂದು ಕಾರ್ಯ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರರಾದ ಮಲ್ಲೇಶ್ವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಅದೇ ರೀತಿಯಾಗಿ ಇದು ಅನ್ನದಾಸೋಹನ ಮಾಡೋದು ಮುಖ್ಯ. ಇದು ನಾವು ಮಾಡ್ತಾಯಿದ್ದೀವಿ, ಯಾರು ಮಾಡ್ತಾಯಿದ್ದೀವಿ ಮುಖ್ಯ ಅಲ್ಲ. ಇದು ನಾನು ಕೂಡ 2-4 ಸರಿ ಭೇಟಿ ಮಾಡಿದ್ದೀನಿ ಇದುವರೆಗೂ. ಆದರೂ ಇಂಥ ಉತ್ತಮವಾಗಿ ಕೆಲಸ ಮಾಡ್ತಾಯಿರೋ ಮಲ್ಲೇಶ್ವರಿಗೆ ಶುಭ ಕೋರುತ್ತಾ, ಇನ್ನೂ ಇವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಸಹಕಾರಿಯಾಗಿ ಯಾವತ್ತೂ ಇರ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ. ಅಂಥ ಮಹಾನ್ ಕಾರ್ಯ ಮಾಡ್ತಾ ಇರುವ ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇವ್ರ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೋ ಸಂದರ್ಭದಲ್ಲಿ 2020ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅಂದಿನಿಂದ ಇಂದುವರೆಗೂ ಎಷ್ಟು ಜನಕ್ಕೆ ಇಂಪಾರ್ಟೆಂಟ್ ಅಲ್ಲ, ಮಾಡೋ ಮನಸ್ಸಿದೆಯಲ್ಲ ಅದು ಮುಖ್ಯ. ಅವ್ರ ಜೊತೆ ನಾವು ಯಾವತ್ತೂ ಇರ್ತೀವಿ. ಸತತವಾಗಿ ನಡೀತಾ ಬರಲಿ, ಸತತವಾಗಿ 2,000, 2,500, 3,000 ದಿನ ಅವ್ರಿಗೆ ಆ ದೇವರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ. ಅದೇ ರೀತಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರವಾದದಿಂದನೂ ಕೂಡ ಇವರು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಇವ್ರ ಜೊತೆ ಹಲವಾರು ಯುವಕರು ಕೂಡ ಕೈ ಜೋಡಿಸ್ಕೊಂಡು ಅವ್ರನ್ನ ಸಹಕಾರಿ ಮಾಡಿಕೊಂಡು ಇವರೂ ಕೂಡ ಯಾರೋ ಒಂದು ಹುಟ್ಟಿದಬ್ಬ ಇರೋ ಸಂದರ್ಭದಲ್ಲಿ ಅವ್ರಿಗೆ ಕೇಳೋದು, ಅವ್ರಿಗೂ ಒಂದು ಸಹಕಾರ ತಗೊಳ್ಳೋವಂಥದ್ದು ಮಾಡ್ತಾ ಅವ್ರಿಗೆ ಕೈ ಜೋಡಿಸ್ತಾ ಎಲ್ಲರ ಜೊತೆ ಬೆರೆತ್ಕೊಂಡು ಮಾಡ್ತಾಯಿದ್ದಾರೆ. ಮೇನಾಗಿ ಇವರು ಒಂದು ಒಳ್ಳೆ ಕನ್ನಡಿಗ ಅಂದರೆ ಇವರೊಂದು ಹಾಡು ಮುಖಾಂತರ ಇವ್ರದ್ದು ನೋಡ್ತಾ ಇರ್ತೀವಿ ನಾವು ಕಾರ್ಯಕ್ರಮಗಳನ್ನ. ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಅದೂ ಮಾಡಿಕೊಂಡು ಇವರು ವೈಯಕ್ತಿಕ ಕೆಲಸಗಳು ಮಾಡಿಕೊಂಡು ಈ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ, ನಮ್ಮಂಥವ್ರನ್ನೂ ಕೂಡ ಕರೆದು ಸಹಕಾರ ಮಾಡಬೇಕು ಅಂತೇಳಿ ಒಂದು ಜೊತೆಗೆ ಬಂದು ಹುಟ್ಟಿದಬ್ಬ ಆಚರಣೆ ಮಾಡೋ ಥರ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥ ಸಂದರ್ಭದಲ್ಲಿ ಈ ಹುಟ್ಟಿದಬ್ಬ ಆಚರಣೆ ಮಾಡೋದಾಗಿರ್ಬೋದು. ಒಂದು 4 ಜನಕ್ಕೆ ಊಟ ಹಾಕಿದ್ರೆ ಸಾಯೋವರೆಗೂ ನೆನೆಸ್ಕೊತಾರೆ ಅನ್ನೋ ಭಾವನೆ ನಮ್ಮದು ಇದೆ. ಅವರಂತೂ ಅದನ್ನು ಮಂದಲ್ಲಿಟ್ಕೊಂಡೆ 1930ನೇ ದಿವಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಶುಭವಾಗಲಿ. 30ನೇ ದಿವಸ ಅನ್ನೋದು ನಾನು ಬಂದಿರೋದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ತಿಳಿಸ್ತಾ, ಇದು ಕೋವಿಡ್ ಟೈಮಲ್ಲಿ ಪ್ರಾರಂಭವಾಗಿರೋದು. ಇನ್ನೂ ಸತತವಾಗಿ ದಿನ ನಡೆಯಲಿ. ನಮ್ಮಂಥವ್ರು ಇನ್ನೂ ಹಲವಾರು ದಾನಿಗಳಿದ್ದಾರೆ, ಹಲವಾರು ಯುವಕರಿದ್ದಾರೆ. ಅವರೆಲ್ಲ ಇವ್ರಿಗೆ ಸಹಕಾರ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ ಬಿಡ್ದ.